ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆಗೆ ಬಿಹಾರದಿಂದ ಬುಲಾವ್ ಬಂದಿದೆ. ಬಿಹಾರಕ್ಕೆ ಆಗಮಿಸಲು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್ರಿಂದ ಆಹ್ವಾನ ಸಿಕ್ಕಿದೆ. ಬಿಹಾರದಿಂದ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿಗೆ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸುವಂತೆ ಬುಲಾವ್ ಬಂದಿದೆ. ಶಾಂತಿಭೂಷಣ್ರ ಮೂಲಕ ಈ ಆಹ್ವಾನವನ್ನು ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಅವರಿಂದ. ಜಯಪ್ರಕಾಶ್, ಲೋಕಾಯುಕ್ತರಿಗೆ ಬಿಹಾರದಿಂದ ಬುಲಾವ್ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿ ಏನಿದೆ? ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಕಳೆದ 5 ವರ್ಷಗಳಿಂದ ಲೋಕಾಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ. ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಯಾವ ಒಂದು ವರದಿಯನ್ನ ಅವರು ಸಿದ್ಧಪಡಿಸಿದ್ರು, ಆದ್ರೆ ಯಾವ ರೀತಿ ಅದನ್ನ ಸೋರಿಕೆ ಮಾಡಲಾಯ್ತು, ಸೊ ಯಾವ ರೀತಿ ಅವರು ಮನನೊಂದಿದ್ರು, ಸಹ ಒಂದು ಭ್ರಷ್ಟಾಚಾರವನ್ನ ಮಟ್ಟ ಹಾಕ್ಬೇಕು ಅಂತೇಳಿ ಯಾವ ರೀತಿ ಒಂದು ಕಾರ್ಯವನ್ನ ಕೈಗೊಂಡಿದ್ರು, ಆ ಎಲ್ಲವನ್ನು ಗಮನಿಸಿದ ನಂತರ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ವಕೀಲ ಶಾಂತಿಭೂಷಣ್ ಅವರ ಮೂಲಕ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅಲ್ಲಿಗೆ ಬಂದು ಲೋಕಾಯುಕ್ತರಾಗಿ ಅನ್ನುವಂಥದ್ದು ಅದಕ್ಕೊಂದು ಕಾರಣನೂ ಇದೆ. ಆಗಸ್ಟ್ 2ನೇ ತಾರೀಕು ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ನಿವೃತ್ತಿ ಆಗಲಿದ್ದಾರೆ ಕರ್ನಾಟಕದ ಲೋಕಾಯುಕ್ತ ಸ್ಥಾನದಿಂದ. ಸೊ ಹಾಗಾಗಿ ಒಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ, ಇಡೀ ಬಿಹಾರವನ್ನ ಯಾವ ರೀತಿ ಹೇಳಲಾಗ್ತಾ ಇತ್ತು ಮೊದಲು, ಅಲ್ಲಿ ಕಾನೂನು ಸುವ್ಯವಸ್ಥೆಗಳಿಲ್ಲ, ಭ್ರಷ್ಟಾಚಾರ ಮಿತಿ ಮೀರಿದೆ, ತಾಂಡವವಾಡ್ತಾ ಇದೆ ಅನ್ನುವಂಥದ್ದು. ಲಾಲು ಪ್ರಸಾದ್ ಯಾದವ್ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ದಾಗ 15 ವರ್ಷಗಳ ಕಾಲ ಯಾವ ರೀತಿ ಬಿಹಾರ ಹದಗೆಟ್ಟಿ ಹೋಗಿತ್ತು. ತದನಂತರ 2ನೇ ಬಾರಿ ಅಂದ್ರೆ 2ನೇ ಸಲ ನಿತೀಶ್ ಒಂದ್ಸಲ 5 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ನಂತರ 2ನೇ ಬಾರಿ ಅವರು ಆಯ್ಕೆಯಾಗಿ ಬಂದಿದ್ರು. ಸೊ ಹಾಗಾಗಿ ಬಹಳ ಅಭಿವೃದ್ಧಿ ಪತ್ರತ ಸಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಅಲ್ಲಿ ಭ್ರಷ್ಟಾಚಾರ ಒಂದು ಹದಕ್ಕೆ, ಒಂದು ಕಾನೂನಿನ ಪರಿಧಿಯೊಳಗೆ ಎಲ್ಲವನ್ನೂ ಕೂಡ ಮಟ್ಟ ಹಾಕಲಾಗ್ತಾ ಇದೆ ಅನ್ನುವಂತ ಹೆಸರು ಕೂಡ ನಿತೀಶ್ ಕುಮಾರ್ಗೆ ಬಂದಿತ್ತು. ಆದ್ರೂ ಸಹ ಬಿಹಾರದಲ್ಲಿ ಈಗಲೂ ಅದು ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಸೊ ಅಂತ ಒಂದು ರಾಜ್ಯಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಂತವರು ಲೋಕಾಯುಕ್ತರಾಗಿ ಬಂದ್ರೆ ಅದು ಬಹಳ ಒಂದು ಪರಿಣಾಮ ಬೀರಬಹುದು, ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಮಟ್ಟ ಹಾಕಬಹುದು ಅನ್ನುವಂತ ಒಂದು ಉದ್ದೇಶದಿಂದ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಈ ಒಂದು ಆಹ್ವಾನವನ್ನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿಗೆ ನೀಡಿದ್ದಾರೆ. ಆದ್ರೆ ಇದಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ತಾತ್ವಿಕ ಒಲವು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಒಂದ್ ವೇಳೆ ಇದು ನಿಜವೇ ಆಗಿದ್ದಲ್ಲಿ, ಇದು ಖಂಡಿತವಾಗ್ಲೂ ಮುಂದುವರೆದಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ನಿವೃತ್ತಿಯ ನಂತರ ಬಿಹಾರದ ಲೋಕಾಯುಕ್ತರಾಗಲೂಬಹುದು. ಇಂಥ ಒಂದು ಆಶಾಭಾವದ ಕಿರಣ ಈಗ ಮೂಡ್ತಾ ಇದೆ. ಸೊ ಇದೆಲ್ಲವೂ ಕೂಡ ಯಾವ ರೀತಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನ ಮಟ್ಟ ಹಾಕಲು ಗಣಿ ಹಗರಣದ ವಿಚಾರದಲ್ಲಿ ಯಾವೆಲ್ಲ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲವನ್ನು ಗಮನಿಸಿದ ನಂತರ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಕೀಲ ಶಾಂತಿಭೂಷಣ್ ಅವರ ಮೂಲಕ ಒಂದು ಆಹ್ವಾನವನ್ನ ಲೋಕಾಯುಕ್ತ ನ್ಯಾಯಮೂರ್ತಿಗೆ ಕೊಟ್ಟಿದ್ದಾರೆ. ಓಕೆ ಜಯಪ್ರಕಾಶ್, ಧನ್ಯವಾದ ಮಾಹಿತಿಗಾಗಿ.